ಎಲ್ರಿಗೂ ನಮಸ್ಕಾರ. ಫಾರ್ಮ್ 125 ತಂತ್ರಾಂಶದಲ್ಲಿ ADLR ಅವ್ರ ಲಾಗಿನ್ನಲ್ಲಿ ಏನು ತಹಸೀಲ್ದಾರಿಂದ ಅನುಮೋದನೆಯಾಗಿ ಬಂದಿರುವಂಥ ಅನುಬಂಧಗಳನ್ನೆಲ್ಲ ತೋರಿಸಲಾಗುತ್ತೆ. ಈ ಪ್ರತಿ ಅನುಬಂಧವನ್ನು ವ್ಯೂ ಮಾಡಿ ಅದು ಸರಿ ಇದೆಯಾ ಸರಿ ಇಲ್ವಾ ಅಂತ ಅಪ್ಡೇಟ್ ಮಾಡೋದಕ್ಕೆ ADLR ಲಾಗಿನಲ್ಲಿ ಕೊಟ್ಟಿದ್ದೇವೆ. ಇನ್ ಕೇಸ್ ಅನುಬಂಧದಲ್ಲಿ ಏನಾದರೂ ದೋಷ ಇದ್ದು ಸರಿ ಇಲ್ಲ ಅಂದರೆ ವಾಪಸ್ ತಹಸೀಲ್ದಾರ್ಗೆ ವಾಪಸ್ ಕಳಿಸ್ಬೋದು. ಆ ಒಂದು ಸೌಕರ್ಯವನ್ನು ನೀಡಲಾಗಿದೆ. ಯಾವ ಅನುಬಂಧಗಳು ಸರಿ ಇದೆ ಅದನ್ನು ಈಗಾಗಲೇ ನಾವು ಫೀಲ್ಡ್ಗೆ ಕೊಟ್ಟು ಸರ್ವೆ ಮಾಡಿಸ್ತಾ ಇದ್ದೇವೆ. ಸರ್ವೆ ಕಾರ್ಯ ನಡೀತಾ ಇದೆ. ಬಟ್ ಯಾವ 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 ಅನುಬಂಧಗಳು ಬಂದ ಯಾವ ಹಂತದಲ್ಲಿದೆ, ಸರ್ವೆ ಆಗಿದೆಯಾ, ದುರಸ್ತಿ ಆಗಿರೋದೆಷ್ಟು, ದುರಸ್ತಿ ಮಾಡದೆ ಪ್ರೋಗ್ರೆಸ್ಸಲ್ಲಿರೋದೆಷ್ಟು, ಈ ಒಂದು ವರದಿಗಳು ಸಿಗ್ತಾ ಇಲ್ಲದೆ ಇರೋದ್ರಿಂದ ADLR ಲಾಗಿನಲ್ಲಿ ಆ ಮ್ಯಾನ್ಯುವಲ್ ಆಗಿ ಏನು ಕಾರ್ಯಗಳಾಗ್ತಾ ಇದೆ ಆ ಪ್ರತಿಯೊಂದು ಅನುಬಂಧ ಮತ್ತು ಅನುಬಂಧದಲ್ಲಿರುವಂಥ ಪ್ರತಿ ಮಂಜೂರಿದಾರರಿಗೆ ಈ ಒಂದು ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿ ಆ ಸಂಬಂಧಪಟ್ಟ ಬಕೆಟ್ಗೆ ತಂದು ರಿಪೋರ್ಟ್ಸ್ ಜನರೇಟ್ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ADLR ಲಾಗಿನಲ್ಲಿ ಪ್ರತಿಯೊಂದು ಅನುಬಂಧವನ್ನು ಸ್ಟೇಜನ್ನು ಅಪ್ಡೇಟ್ ಮಾಡೋದಕ್ಕೆ ಕೊಟ್ಟಿದ್ದೇವೆ. ಬನ್ನಿ ಒಂದು ವಿಡಿಯೋ ಮುಖಾಂತರ ಹೇಗೆ ಅನುಬಂಧವನ್ನು ಸರಿ ಇಲ್ಲದೆ ಇರುವಂಥ ಅನುಬಂಧವನ್ನು ವಾಪಸ್ ತಹಸೀಲ್ದಾರ್ ಲಾಗಿನ್ಗೆ ಹಾಕೋದು, ಮತ್ತು ಸರಿ ಇರುವಂಥ ಅನುಬಂಧವನ್ನು ಏನಾಗಿದೆ ಇದನ್ನ ಅಳತೆಗೆ ತೊಗೊಂಡಿದ್ದೀವಾ ಇಲ್ವಾ, ಅದು ಅಳತೆಗೆ ತೊಗೊಂಡಿದ್ರೆ ಇದಕ್ಕೆ ದುರಸ್ತಿ ಆಗಿದೆ ಇಲ್ವಾ, ಮತ್ತು ದುರಸ್ತಿ ಆಗಿದ್ರೆ ಅದು RTCಯಲ್ಲಿ ಇನ್ಕಾರ್ಪೊರೇಷನ್ ಆಗಿಲ್ಲ ಅಂದರೆ ಇಲ್ಲಿ ಫಾರ್ಮ್ 10 ಕೂಡ ಜನರೇಟ್ ಮಾಡೋದಕ್ಕೆ ಸೌಕರ್ಯವನ್ನು ಕೊಟ್ಟಿದ್ದೇವೆ. ಬನ್ನಿ ಈಗ ಒಂದು ವಿಡಿಯೋ ಮುಖಾಂತರ ನೋಡೋಣ. ಸೊ ಇದು ADLR ಲಾಗಿನ್. ADLR ಅವ್ರ ಲಾಗಿನ್ ಆದಾಗ ತಹಸೀಲ್ದಾರ್ ಏನೇನು ಅನುಬಂಧವನ್ನು ಅನುಮೋದನೆ ಮಾಡಿದರೆ ಅಪ್ರೂವ್ಡ್ ಅನುಬಂಧ ಎಲ್ಲ ADLR ಲಾಗಿನಲ್ಲಿ ಲಿಸ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಯಾವತ್ತು ಅವರು ತಹಸೀಲ್ದಾರ್ ಅವರು ಅನುಬಂಧನ ಜನರೇಟ್ ಮಾಡಿದರೆ ಆ ಡೇಟು ಕೂಡ ಇದೆ. ಮತ್ತು ಸಮ್ಮರಿ ರಿಪೋರ್ಟನ್ನು ನೋಡ್ಬೋದು. ಸಮ್ಮರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ಆ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಫಾರ್ಮ್ಗಳೇನೇನು ಅಪ್ಡೇಟ್ ಮಾಡಿದ್ದಾರೆ, ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ, ಯಾರ್ಯಾರು ಏನೇನು ರಿಮಾರ್ಕ್ಸ್ನ ಹಾಕಿದ್ದಾರೆ, ಸೊ ಕಂಪ್ಲೀಟ್ ಸಮ್ಮರಿಯನ್ನು, ಅರ್ಜಿಗೆ ಸಂಬಂಧಪಟ್ಟ ಸಮ್ಮರಿಯನ್ನು ಇಲ್ಲಿ ನೋಡ್ಬೋದು. ಈಗ ಬನ್ನಿ ಈಗ ಒಂದು ಆ್ಯಕ್ಷನ್ ಮಾಡೋಣ. ಆ್ಯಕ್ಷನ್ ಅನುಬಂಧವನ್ನು ನೋಡಬೇಕು ಅಂದರೆ ಆ್ಯಕ್ಷನ್ ಬಟನ್ ಕ್ಲಿಕ್ ಮಾಡಿ ಯಾವುದೇ ಆ್ಯಕ್ಷನ್ ಮಾಡಬೇಕು ಅಂದರೆ ಮೊದಲನೇದಾಗಿ ವ್ಯೂ ಅನುಬಂಧ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅನುಬಂಧವನ್ನು ನೋಡಬೇಕು, ಯಾರ್ಯಾರು ಮಂಜೂರಿದಾರರಿದ್ದಾರೆ. ಸೊ ಮತ್ತು ಡಿಜಿಟಲಿ ಸೈನ್ ತಹಸೀಲ್ದಾರರು ಡಿಜಿಟಲಿ ಸೈನ್ ಮಾಡಿರುವಂಥ ಬಾರ್ಕೋಡನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಹೀಗೆ ಕಂಪ್ಲೀಟ್ ಆ ಅನುಬಂಧದಲ್ಲಿರುವಂಥ ಮಂಜೂರಿದಾರರ ವಿವರಗಳಲ್ಲಿ ಗೋಚರ ಆಗುತ್ತೆ. ಸೊ ಅನುಬಂಧವನ್ನು ನೋಡಿದ ಮೇಲೆ ಇದು ಸರಿ ಇದೆಯಾ ಸರಿ ಇಲ್ವಾ, ಅನ್ಡಿಸ್ಪ್ಯೂಟ್, ಸೆಂಡ್ ಬ್ಯಾಕ್ 2 ಆಪ್ಷನ್ ಕೊಟ್ಟಿದ್ದೀವಿ. ಇನ್ ಕೇಸ್ ಇದು ಸರಿ ಇಲ್ಲ, ಏನಾದರೂ ದೋಷ ಇದೆ ಅಂದರೆ ವಾಪಸ್ ತಹಸೀಲ್ದಾರ್ಗೆ ಹಾಕಬೇಕು ಅಂದರೆ ಸೆಂಡ್ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಾರಣವನ್ನೇ ಹೇಳಬೇಕು, ರೀಸನ್ಸ್ಗಳನ್ನು. ಇಲ್ಲಿ ಇಷ್ಟು ರೀಸನ್ಸ್ ಇದೆ, ಇದರಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರೀಸನ್ ಕೂಡ ಕೊಡ್ಬೋದು. ಸಾಗುವಳಿ ಚೀಟಿ ಅಪ್ಲೋಡ್ ತಪ್ಪಾಗಿರುತ್ತೆ, ಸಾಗುವಳಿ ಚೀಟಿ ಎಕ್ಸ್ಟ್ರಾಕ್ಟ್ ರಿಜಿಸ್ಟರ್ ಅಪ್ಲೋಡ್ ತಪ್ಪಾಗಿರುತ್ತೆ, ಹೀಗೆ KLR ಆ್ಯಕ್ಟ್ 108 ಆ್ಯಂಡ್ KL ಗ್ರ್ಯಾಂಟ್ ರೂಲ್ 5ರ ಉಲ್ಲಂಘನೆ ಆಗಿರುತ್ತದೆ. ಹೀಗೆ ಯಾವ ರೀಸನ್ ಇದೆ ಅಷ್ಟು ರೀಸನ್ನ ಸೆಲೆಕ್ಟ್ ಮಾಡಿ ಮತ್ತು ADLR ಅವರ ಶರವನ್ನು ಹಾಕಿ ಸೆಂಡ್ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಅರ್ಜಿ ವಾಪಸ್ ತಹಸೀಲ್ದಾರ್ಗೆ ಹೋಗುತ್ತೆ. ಸೊ ಹೀಗೆ ಸರಿ ಇಲ್ಲ ಅಂದರೆ ವಾಪಸ್ ತಹಸೀಲ್ದಾರ್ಗೆ ಹಾಕ್ಬೋದು. ಓಕೆ, ಸರಿ ಇದ್ದರೆ ಅನ್ಡಿಸ್ಪ್ಯೂಟ್ ಬಟನ್ ತಗೋಬೇಕು. ಅದಕ್ಕೂ ಮೊದಲೇ ಅನುಬಂಧವನ್ನು ವ್ಯೂ ಮಾಡ್ಕೋಬೇಕು. ವ್ಯೂ ಮಾಡಾದ್ಮೇಲೆ ಅನ್ಡಿಸ್ಪ್ಯೂಟ್ ಅಂದರೆ ಇದು ಸರಿ ಇದೆ, ಡಿಸ್ಪ್ಯೂಟ್ ಏನಿಲ್ಲ ಅಂದಾಗ ಇದನ್ನು ಈಗಾಗಲೇ ಅಳತೆಗೆ ತೊಗೊಂಡಿದ್ದೀರಾ ಕೇಳತ್ತೆ. ಸೊ ಇಲ್ಲ ಅಂದರೆ ನೋ ಅಂತ ಕೊಟ್ಟರೆ, ಸೇವ್ ಕೊಟ್ಟರೆ ಇಲ್ಲಿ ಅಳತೆಗೆ ಬಾಕಿ ಏನು ಬಕೆಟ್ ಇದೆ ಅಲ್ಲಿಗೆ ಬಂದು ಕೂತ್ಕೊಳುತ್ತೆ. ಸೊ ಆಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅಳತೆಗೆ ಬಾಕಿ ಇದೆ ಅರ್ಜಿಗಳು ಅಂತ. ಸೊ ನೋಡಿ, ಆವಾಗಲೇ 3 ಇತ್ತು, ಇವಾಗ 4 ತೋರಿಸ್ತಾ ಇದೆ. ಸೊ ಹೀಗೆ ಅಳತೆಗೆ ಬಾಕಿ ಇದೆ ಅಂತೇಳಿ ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಅಳತೆಗೆ ತೊಗೊಂಡಿದ್ರೆ ಏನು ಅಂತ ನೋಡೋಣ. ಈಗ ನೆಕ್ಸ್ಟ್ ಇನ್ನೊಂದು ಅನುಬಂಧವನ್ನು ಓಪನ್ ಮಾಡೋಣ. ಸೊ ಇದನ್ನು ಆ್ಯಕ್ಷನ್ ಮಾಡೋಣ. ಸೊ ಮೊದಲನಾಗಿ ಅನುಬಂಧವನ್ನು ವ್ಯೂ ಮಾಡ್ಕೋಬೇಕು. ಆದಮೇಲೆ ಅನ್ಡಿಸ್ಪ್ಯೂಟ್ ಕೊಟ್ಟು ಈಗ ಫೀಲ್ಡ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ, ಎಸ್ ಅಳತೆಗೆ ತೊಗೊಂಡಿದ್ದೀವಿ, ಎಸ್ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ಬ ಮಂಜೂರಿದಾರರಿಗೂ ಆ್ಯಕ್ಷನ್ ಮಾಡಿ ಅದು ದುರಸ್ತಿ ಆಗಿದೆ ಇಲ್ವಾ ಅಂತ ಹೇಳಬೇಕು. ಇಲ್ಲಿ ತಾವು ಪ್ರತಿಯೊಬ್ಬ ಮಂಜೂರಿದಾರರ ಮುಂದೆ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಆ ಡಾಕ್ಯುಮೆಂಟನ್ನು ಕೂಡ ವ್ಯೂ ಮಾಡ್ಬೋದು. ಸೊ ಮಂಜೂರಿದಾರನ ಆಯ್ಕೆ ಮಾಡ್ಕೊಳ್ಳಿ, ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಗೆ ನೋಡಿ, ಇಲ್ಲಿ ಇದ್ರ ಜೊತೆ ಫಾರ್ಮ್ 1 ಜೊತೆ ಫಾರ್ಮ್ 3, ಫಾರ್ಮ್ 4 ಇದ್ದರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ನೋಡ್ಬೋದು. ಈಗ ಫಸ್ಟ್ ಏನು ಮಂಜೂರಿದಾರನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ದುರಸ್ತಿ ಮಾಡಿದ್ದೀರಾ ಇಲ್ವಾ ಅಂತ ಕೇಳ್ತಾ ಇದೆ. ಸೊ ಇಲ್ಲ ಅಂದರೆ ನೋ ಅಂತ ಕೊಟ್ಟು
ಯಾವ ಹಂತ ಯಾಕೆ ಇನ್ನೂ ಮಾಡಿಲ್ಲ ರೀಸನ್ ಕೊಡಬೇಕು. ಇದು ಪ್ರೋಗ್ರೆಸ್ಸಲ್ಲಿ ಇದೆಯಾ, ಅಥವಾ ಡಿ ಡಿ ಎಲ್ ಆರ್ ಕೌಂಟರ್ ಸೈನಿಗೆ ಕಳಿಸಿದ್ದೀರಾ, ಅಥವಾ ಫೈಲ್ ಮೆಜರ್ಮೆಂಟ್ ಇಸ್ ಗೋಯಿಂಗ್ ಆನ್, ಅಥವಾ ಒನ್ ಆಫ್ ದಿ ಓನರ್ ಇಸ್ ಎ ಫಾರೆಸ್ಟ್ ಒಪಿನಿಯನ್ ಬೇಕಾ. ಸೊ ಈಗ ರೀಸನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆವಾಗ ಅಳತೆಗೆ ಆಯ್ಕೆ ಮಾಡಿದ್ದೀವಿ, ಬಟ್ ಇನ್ನೂ ದುರಸ್ತಿ ಆಗಿಲ್ಲ ಅಂದಾಗ ಈ ಕನ್ಸರ್ನ್ಡ್ ಬಕೆಟಲ್ಲಿ ಬಂದು ಕೂತ್ಕೊಳುತ್ತೆ. ಅಳತೆಗೆ ಆಯ್ಕೆ ಮಾಡಿರುವಂಥ ಇದರಲ್ಲಿ ದುರಸ್ತಿ ಕೆಲಸ ಬಾಕಿ ಇದೆಯಾ, ಡಿ ಡಿ ಎಲ್ ಆರ್ ಸಹಿಗಾಗಿ ಕಳಿಸಿದ್ದೀರಾ, ಅರಣ್ಯ ಜಮೀನಿನ ಜಂಟಿ ಅಳತೆ ಇದೆಯಾ, ಏನು ರೀಸನ್ ಕೊಟ್ಟಿದ್ದೀರಾ, ಆ ಕನ್ಸರ್ನ್ಡ್ ಬಕೆಟ್ಗೆ ಬಂದು ಪೆಂಡೆನ್ಸಿ ಕೂತ್ಕೊಳುತ್ತೆ. ಇದರಿಂದ ರಿಪೋರ್ಟ್ ಜನರೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ದುರಸ್ತಿ ಆಗಿದ್ದರೆ ಎಸ್ ಅಂತ ಹೇಳಬೇಕು. ಆಕಾರ್ಬನ್ ಡಿಜಿಟೇಷನ್ ಆಗಿದೆಯಾ ಕೇಳುತ್ತೆ. ಸೊ ಎಸ್ ಅಂತ ಹೇಳಿದ್ರೆ ಆಕಾರ್ಬಂದ್ ಪ್ರಕಾರ ಸರ್ವೆ ನಂಬರು ಸರ್ನಾಕ್ ವಿಸ ನಂಬರ್ನ ಸೆಲೆಕ್ಟ್ ಮಾಡಬೇಕು. ಸೊ ನೋಡಿ, ಆಕಾರ್ಬನ್ ಡಿಜಿಟೈಸೇಷನ್ ಆಗಿದೆ. ಆಕಾರ್ಬಂದಿಂದ ಡೇಟಾ ಗೆಟ್ AKB ಅಂತ ಕೊಟ್ಟಾಗ, ಸೊ ಆಕಾರ್ಬಂದ್ ವಿಸ್ತೀರ್ಣ ಎಷ್ಟಿದೆ ಎಲ್ಲ ಖರಾಬಿ ಎಲ್ಲ ಫೆಚ್ ಆಗುತ್ತೆ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೇವ್ AKB ಬಟನ್ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿದಾಗ ಇದು ಈ ಸರ್ವೆ ನಂಬರ್ ಭೂಮಿ ಜೊತೆ ಕಂಪೇರ್ ಮಾಡುತ್ತೆ, ಭೂಮಿಯಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಇಲ್ಲ ಅಂದರೆ ನೋಡಿ, ಫಾರ್ಮ್ 10 ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಇದು ಈ ಸರ್ವೆ ನಂಬರ್ 2412 RTCಯಲ್ಲಿ ದುರಸ್ತಿ ಆಗಿದೆ, ಬಟ್ RTCಯಲ್ಲಿ ಇಂಡೀಕರಣ ಆಗಿಲ್ಲ. ಹಾಗಾಗಿ RTCಯಲ್ಲಿ ಇಂಡೀಕರಣ ಮಾಡೋಕ್ಕೋಸ್ಕರ ಫಾರ್ಮ್ 10 ಜನರೇಟ್ ಆಗುತ್ತೆ. ಫಾರ್ಮ್ 10ನ ತಾವು ವ್ಯೂ ಮಾಡ್ಬೋದು. ನೋಡಿ, ಫಾರ್ಮ್ 10 ಒರಿಜಿನಲ್ ಸರ್ವೆ ನಂಬರಲ್ಲಿ ಉಳಿದವರೆಲ್ಲ ಉಳ್ಕೋತಾರೆ. ಹೊಸ ಸರ್ವೆ ನಂಬರ್ ಏನು ಕೊಟ್ಟಿದ್ರೆ ಅಲ್ಲಿ ಹೊಸ ಓನರ್ಗೆ ಎಕ್ಸ್ಟೆಂಟ್, ಆಕಾರ್ಬಂದಲ್ಲಿ ಏನು ಎಕ್ಸ್ಟೆಂಟ್ ಇತ್ತು ಆ ಎಕ್ಸ್ಟೆಂಟು ಫಾರ್ಮ್ 10ನಲ್ಲಿ ತಾವು ವ್ಯೂ ಮಾಡಿ ನೋಡ್ಬೋದು. ಸೊ ಈಗ ಒಬ್ಬ ಓನರ್ಗೆ ಒಬ್ಬ ಮಂಜೂರಿದಾರಿಗೆ ಅಪ್ಡೇಟ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಮಂಜೂರಿದಾರ ತಗೊಂಡು ದುರಸ್ತಿ ಆಗಿದೆಯಾ ಇಲ್ವಾ ಅಂತ ಹೇಳೋಣ. ಸೊ ದುರಸ್ತಿ ಆಗಿದ್ರೆ ಆಕಾರ್ಬಂದ್ ಡಿಜಿಟೇಷನ್ ಆಗಿದೆಯಾ, ಆಗಿದೆ. ಯಾವ ಸರ್ವೆ ನಂಬರ್ ಹೇಳಬೇಕು. ಸೊ ಸರ್ವೆ ನಂಬರ್ ಇದೆ, ಸರ್ವೆ ನಂಬರ್ನ ಫೆಚ್ ಮಾಡಿ ಗೆಟ್ AKB ಕೊಟ್ಟು ಆ್ಯಡ್ ಮಾಡಿ ಸೇವ್ ಮಾಡಿ. ಸೊ ಇದು ಭೂಮಿ ಜೊತೆ ಕಂಪೇರ್ ಮಾಡುತ್ತೆ. ಭೂಮಿಯಲ್ಲಿ ಇಲ್ಲ ಅಂದರೆ ಫಾರ್ಮ್ 10 ಜನರೇಟ್ ಆಗಿತ್ತು. ನೋಡಿ, ಇದೆ ಈ ಸರ್ವೆ ನಂಬರ್ ಆಲ್ರೆಡಿ ಇನ್ಕಾರ್ಪೊರೇಷನ್ ಆಗಿದೆ, ಅದಕ್ಕೆ ಸರ್ವೆ ನಂಬರ್ ಆಲ್ರೆಡಿ ಅವೈಲಬಲ್ ಇನ್ ಭೂಮಿ ಅಂತ ಬಂತು. ಮೊದಲನೇದಕ್ಕೆ ಫಾರ್ಮ್ 10 ಕ್ರಿಯೇಟ್ ಆಯಿತು, ಇದಕ್ಕೆ ಆಲ್ರೆಡಿ ಅವೈಲೇಬಲ್ ಬಂತು. ಹೀಗೆ ಪ್ರತಿಯೊಬ್ಬ ಮಂಜೂರಿದಾರರನ್ನು ಆಯ್ಕೆ ಮಾಡಿಕೊಂಡು ದುರಸ್ತಿ ಮಾಡಿದ್ದೀರಾ ಇಲ್ವಾ ಅಂತೇಳಿ, ಆಕಾರ್ಬನ್ ಡಿಜಿಟೈಸೇಷನ್ ಆಗಿದಿಲ್ಲ ಅಂತೇಳಿ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಫೈನಲಿ ನೀವು ಸಬ್ಮಿಟ್ ಮಾಡಿದಾಗ ಯಾವುದು ನೀವು ಸಬ್ಮಿಟ್ ಮಾಡ್ತೀರಾ ಅದೆಲ್ಲ ನಿಮಗೆ ತಾಲೂಕಾ ಆಪರೇಟರ್ ಲಾಗಿನ್ಗೆ ಪುಷ್ ಆಗುತ್ತೆ. ಅಲ್ಲಿಂದ ಸರ್ವೆ ಸೂಪರ್ವೈಸರ್ಗೆ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಬಕೆಟಲ್ಲಿ ನಿಮಗೆ ರಿಪೋರ್ಟ್ಸಲ್ಲಿ ಕಾಣಿಸ್ಕೊಳ್ತೀವಿ ಅಂದರೆ DDLR ಸಹಿ ಆಗಿರುವ ಪ್ರಕರಣಗಳಿಗೆ ಬರುತ್ತೆ, ಸಬ್ಮಿಟ್ ಆದದ್ದು. ಸೊ ದುರಸ್ತಿಯಾಗಿ ಸಬ್ಮಿಟ್ ಆಗಿದ್ರೆ DDLR ಸಹಿ ಆಗಿರೋ ಪ್ರಕರಣಗಳಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹೀಗೆ ಈಗ ಏನು ಫೀಲ್ಡಲ್ಲಿ ಏನೇನು ಕೆಲಸ ಆಗಿದೆ ಪ್ರತಿಯೊಂದು ಅನುಬಂಧಗೂ, ಆ ಅನುಬಂಧದಲ್ಲಿರುವಂಥ ಸರ್ವೆ ನಂಬರ್, ಅದರಲ್ಲಿರುವಂಥ ಮಂಜೂರಿದಾರರಿಗೆ ಏನೇನು ಕೆಲಸ ಆಗಿದೆ ಅದನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಹೀಗಾಗಿ ನಮಗೆ ರಿಪೋರ್ಟ್ಸ್ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಾಂದರೆ ಇಲ್ಲಿ ತನಕ ಮ್ಯಾನ್ಯುವಲ್ ಮಾಡ್ತಾ ಇರೋದ್ರಿಂದ ಯಾವುದೇ ವರದಿಗಳು ಲಭ್ಯ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ ಅನ್ನೋದು ಇಲ್ಲಿ ಮಾನಿಟರ್ ಮಾಡೋದಕ್ಕೆ ಆಗ್ತಾ ಇಲ್ಲದೆ ಇರೋದ್ರಿಂದ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ADLR ಅವರು ಪ್ರತಿಯೊಂದು ಅನುಬಂಧಕ್ಕೂ ತಾವು ಈ ಒಂದು ಸ್ಟೇಜಸ್ನ ಅಪ್ಡೇಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್.